ಯಾವ ಸ್ಕೂಲ್ ಬರುತ್ತೆ ಕಾಲೇಜ್ ಬರುತ್ತೆ ಅಂತ ಕೇಳಿದಾಗ ಮಾರಿಗೋಲ್ಡ್ ಸ್ಕೂಲ್ ಬರುತ್ತೆ, LNR ಸ್ಕೂಲ್ ಬರುತ್ತೆ, PE ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ, ಈಶ್ವರ್ಸ್ ಕಾಲೇಜ್ ಬರುತ್ತೆ, RNR ಡೆಂಟಲ್ ಕಾಲೇಜ್ ಬರುತ್ತೆ. ಇಷ್ಟು ಸ್ಕೂಲ್ಗೆ ಮತ್ತು ಕಾಲೇಜ್ ಬರ್ತವೆ. ಒಂದು ಮುಕ್ತಿನಗರ್ ಟೆಂಪಲ್, ಇನ್ನೊಂದು ಸಾಲಿಗ್ರಾಮ ವೆಂಕಟರಮಣ ಸ್ವಾಮಿ ಟೆಂಪಲ್. ಚಿಕ್ಕ ತಿರುಪತಿ ಅಂತ ಅಂತಾರೆ ಇದಕ್ಕೆ. ಅದ್ಬಿಟ್ಟು ಮುಂದಕ್ಕೆ ಹೋದ್ರೆ ನಿಮ್ಗೆ ದೊಡ್ಡ ಮರ ಸಿಗುತ್ತೆ, ಪಂಜಿಮರ ಡ್ಯಾಮ್ ಸಿಗುತ್ತೆ, ಅದು ಇಲ್ಲೇ ಸಿಗುತ್ತೆ ನಿಮ್ಗೆ. ರೆಸಾರ್ಟ್ ರೂಪೀಸ್ ಇದೆ, ರಾಂಚ್ ಇದೆ, ಶೋಲಿನ್ ಇದೆ, ತುಂಬಾ ರೆಸಾರ್ಟ್ಸ್ ಇದೆ. ಸೊ ಡಾಕ್ಯುಮೆಂಟ್ಸ್ ನಿಮ್ಗೆ EC ಕೊಡ್ತೀವಿ, RTC ಕೊಡ್ತೀವಿ, DC ಕಮಿಷನ್ ಕೊಡ್ತೀವಿ, ರೇಲ್ ಸರ್ಟಿಫಿಕೇಟ್ ಕೊಡ್ತೀವಿ, BD ಅಪ್ರೂವ್ ಪೇಪರ್ ಕೊಡ್ತೀವಿ, ಖಾತಾ ಕೊಡ್ತೀವಿ, ಮದರ್ ಡಿಡ್ ಕೊಡ್ತೀವಿ, IL ಕೊಡ್ತೀವಿ, RR ಕೊಡ್ತೀವಿ, MR ಕೊಡ್ತೀವಿ, ಮುಟೇಶನ್ ಕೊಡ್ತೀವಿ, ಆಕಾರ್ ಬಂದ್ ಕೊಡ್ತೀವಿ, ಸರ್ವಿಸ್ ಸ್ಕೆಚ್ ಕೊಡ್ತೀವಿ. ಇನ್ನು ಹೇಳ್ತಾರೆ ತುಂಬಾ ಇರುತ್ತೆ. ಒಟ್ಟಿನಲ್ಲಿ ಜಾಗ ಸಂಬಂಧಪಟ್ಟ ಪ್ರತಿಯೊಂದು ಲಾಯರ್ ಏನ್ ಕೇಳಬೇಕಪ್ಪ ಅಂತ ಹುಡುಕ್ಬೇಕು. ಕೆಲವ್ರಿಗೆ ಮೈಂಡ್ ಅಲ್ಲಿ ಆಪ್ಷನ್ ಇರಬಾರ್ದು ಅಂತ, ಡೆವಲಪ್ಮೆಂಟ್ ಮಾಡ್ತಾರೋ ಇಲ್ವೋ, ಹಿಂಗೆ ಬಿಟ್ಬಿಡ್ತಾರ ಅಂತ ಹೇಳ್ತಾರಲ್ವ, ಹಂಗೆ ಹೇಳ್ತಾರೆ. ಆ ಕಾರಣಕ್ಕೆ ನಾವೇನ್ ಮಾಡ್ಬಿಟ್ವಿ, ನಿಮ್ಗೆ ಎಲ್ಲ ಫುಲ್ ಮುಗಿಸ್ ಮೇಲೆ ಕರ್ಸ್ಬಿಟ್ಟಿದೀವಿ. ಅದಕ್ಕೆ ಲೇಔಟ್ ನಾವೆಲ್ಲ ಮುಗಿದ್ಮೇಲೆ ಲಾಂಚ್ ಮಾಡ್ತಾ ಇದೀವಿ. ನಿಮ್ ಕಡೆ ಬರೋಲ್ಲ, ಜಿನಿಯನ್ ಕಸ್ಟಮರ್ಸ್ ಇರ್ತಾರೆ, ತೊಗೊಂಡವರೇ ಬರ್ತಾರೆ, ಯಾರು ನಿಮ್ಸ ಟೈಮ್ ಪಾಸ್ ಮಾಡಕ್ಕೆ ಯಾರು ಬರೋದಿಲ್ಲ ಅಂತವ್ರು ನಾವು ಕನ್ಸಿಡರೇಷನ್ ಮಾಡ್ಲೇಬೇಕಾಗತ್ತೆ, ಮಾಡೇ ಮಾಡ್ತೀವಿ ಸರ್. ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸರ್. ಸರ್ ಕಂಪ್ನಿ ಸಪ್ತಗಿರಿ ಪ್ರಮೋಟ್ ಸೆಂಟರ್ ಸರ್. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ವಿಡಿಯೋ ನೋಡ್ತಿರೋ ಎಲ್ಲ ವೀಕ್ಷಕರಿಗೂ ನಮಸ್ತೆ. ಮತ್ತೊಂದು ಪ್ರಾಪರ್ಟಿ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು ಮತ್ತೊಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಬಂದು ರಾಮವಳ್ಳಿ ಹತ್ರ ಲಾಂಚ್ ಮಾಡಿರೋಂಥ ಪ್ರಾಜೆಕ್ಟ್ ಆಗಿರುವಂಥದ್ದು. ಸೊ ರಾಮವಳ್ಳಿ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಫುಲ್ಲು ಡೆವಲಪ್ಮೆಂಟ್ ಏರಿಯಾ ಅಂತಂತಂದರೆ ಅದು ರಾಮವಳ್ಳಿ. ಯಾಕೆಂದರೆ ಇಲ್ಲಿ ತುಂಬಾ ಫೇಮಸ್ ಆಗಿರೋವಂಥ ಮುಕ್ತಿ ನಾಗ ದೇವಾಲಯ ಇದೆ, ಹೊಸದಾಗಿ ಒಂದು ದೇವಸ್ಥಾನ ಕೂಡ ಆಗಿದೆ, ಸಾಲಿಗ್ರಾಮ, ಚಿಕ್ಕ ತಿರುಪತಿ ಅಂತಲೇ ಹೇಳ್ಬೋದು. ಸೊ ಸುತ್ತಮುತ್ತ ಇಲ್ಲಿ ಚೌಟ್ರಿಗಳಾಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ಕಾಲೇಜ್ಗಳಾಗಿರ್ಬೋದು, ಸೊ ದೊಡ್ಡಾಲ್ಮರ ಆಗಿರ್ಬೋದು, ರೂಪೀಸ್ ರೆಸಾರ್ಟು ಆಫೀಸರ್ ಅವ್ರು ಕಟ್ಸಿರೋವಂಥದ್ದು, ಮಂಚನಬೆಲೆ ಡ್ಯಾಮ್ ಕೂಡ ಆಗಿರ್ಬೋದು, ರಾಜರಾಜೇಶ್ವರಿ ಹಾಸ್ಪಿಟಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು. ಸೊ ಪ್ರತಿಯೊಂದಕ್ಕೂ ಹತ್ರದಲ್ಲಿರೋವಂಥ ರಾಮವಳ್ಳಿ. ಇಲ್ಲಿ ಇವರೊಂದು ಪ್ರಾಜೆಕ್ಟ್ನ ಮಾಡಿರೋವಂಥದ್ದು. ಈ ಲೇಔಟ್ ಏನಪ್ಪ ಅಂತಂದರೆ BDA ಲೇಔಟು. BDA ಲೇಔಟ್ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ಏನಂತಂದರೆ ಬೆಂಗಳೂರು ಯಾವ ಥರ ಡೆವಲಪ್ಮೆಂಟ್ ಆಗ್ತಿದೆ ಅಂತಂದರೆ, ಸೊ ಇವಾಗೆಲ್ಲ ರೆವಿನ್ಯೂ ಸೈಟ್ಗಳು ರಿಜಿಸ್ಟ್ರೇಷನ್ ಎಲ್ಲೂ ನಡೀತಾ ಇಲ್ಲ. ಇವರೊಂದು BDA ಸೈಟ್ನ ಇವರು ಲಾಂಚ್ ಮಾಡಿರೋದ್ರಿಂದ ಸೊ ಏನೇನು ಪ್ರೈಸ್ ಕೊಡ್ತಾರೆ, ಏನೇನು ಅಮ್ಯುನಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ, ಈ ಲೇಔಟ್ ನನಗಂತೂ ತುಂಬಾ ಖುಷಿ ಆಯಿತು ವೀಡಿಯೋ ಮಾಡೋದಕ್ಕೋಸ್ಕರ. ಆಲ್ರೆಡಿ BD ಅಪ್ರೂವಲ್ ತೊಗೊಂಡಿದ್ದಾರೆ, ಪೂರ್ತಿ ಅಮ್ಯುನಿಟೀಸ್ನ ಕವರ್ ಮಾಡಿದ್ದಾರೆ. ಸುಮಂತ್ ಸರ್ ಇದ್ದಾರೆ, ಅವ್ರ ಕಡೆಯಿಂದ ಡೀಟೇಲ್ನ ತಿಳ್ಕೊಂಬೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ರಿಲೇಟೆಡ್ ಆಗಿರೋ ಕಂಟೆಂಟ್ನ ನಾನು ತರ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ಸರ್ ಇದ್ದಾರೆ, ಮಾತಾಡೋಣ ಅವ್ರ ಹತ್ರ. ವೀಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಸುಮಾರು ದಿನನೇ ಆಗ್ಬಿಟ್ಟಿತ್ತಲ್ವಾ? ತುಂಬ ದಿನ ಆಯ್ತು. ಲಾಸ್ಟ್ ವೀಡಿಯೋ ಮಾಡಿದಾಗ ರೆಸ್ಪಾನ್ಸ್ ಹೆಂಗೆ ಬಂತು ಸರ್? ಚೆನ್ನಾಗಿ ಬಂತು ಸರ್ ವಿಡಿಯೋ ಬಂತಾ? ಹೌದು ಸರ್. ಓಕೆ, ಅದಕ್ಕೆ ನಮ್ಮ ಮತ್ತೆ ಕರೆಸಿದ್ವಿ ಇವತ್ತು ಹೊಸ ಲೇಔಟ್ಗೆ. ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸರ್. ಸರ್ ನಮ್ಮ ಕಂಪ್ನಿ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಮತ್ತೆ ಹೇಳ್ಬೇಕು ಅಂದಾಗ ಕಂಪ್ನಿ ನೇಮ್ ಬಂದು ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅಂತ. ಆಫೀಸ್ ಬಂದು ನೆಲ್ಮಾಳ ಹೆಡ್ ಆಫೀಸ್ ಇದೆ ನಮ್ದು. ನಾವು ಸುಮಾರು ಕಂಪ್ನಿ ಶುರು ಮಾಡಿ ಆಲ್ಮೋಸ್ಟ್ ಈಗ 8-9 ಇಯರ್ಸ್ ಆಗ್ತಾ ಇದೆ. ಈ 8-9 ಇಯರ್ಸ್ ಅಲ್ಲಿ ನಾವು ಹೆಚ್ಚು ಕಮ್ಮಿ 15ಕ್ಕಿಂತ ಹೆಚ್ಚು ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಎಲ್ಲ ನಮಗೆ BM ಮಾಡಿ ಅಪ್ರೂವ್ಡು ಎಲ್ಲ ಲೇಔಟ್ಸ್ ಮಾಡಿ ಫಿನಿಶ್ ಮಾಡಿದ್ದೀವಿ. 15 ಪ್ರಾಜೆಕ್ಟ್ಸ್ ಅಲ್ಲಿ ನಿಮಗೆ 1500ಕ್ಕಿಂತ ಹೆಚ್ಚು ಸೈಟ್ಸ್ ಸೇಲ್ ಮಾಡಿದ್ದೀವಿ. ಈಗ ಆನ್ಗೋಯಿಂಗ್ 4 ಪ್ರಾಜೆಕ್ಟ್ ನಡೀತಿದೆ, ವೆಂಕಟಾದ್ರಿ ನಡೀತಿದೆ, ಸಮೃದ್ಧಿ, ತಿರುಮಲ, ಮತ್ತಿದು ಇವತ್ತು ಲಾಂಚ್ ಮಾಡ್ಬೇಕಂತ ನಿಮ್ಗೆ ಕರೆಸಿದ್ದೀವಿ. ಇನ್ನೂ ಲಾಂಚ್ ಮಾಡಿಲ್ಲ. 1ನೇ ತಾರೀಕು 2ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೀವಿ. ಮಾರ್ಚ್ 1-2 ನೆಕ್ಸ್ಟ್ ಶನಿವಾರ ಭಾನುವಾರ. ಈ ಲೇಔಟ್ ನೇಮ್ ಬಂದು ಅರೋಹನ ಸೆರೆನಿಟಿ ಅಂತ. ಓಕೆ, ಎಷ್ಟು ಎಕರೆಯಲ್ಲಿ ಮಾಡಿರೋದು ಸರ್ ಇದು? ಸೊ ಇದು ಬಂದು 6 ಎಕರ್ಸ್ ಲೇಔಟ್ ಮಾಡಿದ್ದೀವಿ. 86 ಸೈಟ್ ಇದೆ. 86 ಸೈಟ್ ಅಲ್ಲಿ ನಿಮಗೆ ಡೈಮೆನ್ಷನ್ಸ್ ಬೇರೆ ಬೇರೆ ಇದೆ. 30-40, 30-50, 36 ಡೈಮೆನ್ಷನ್ಸ್ ಇದಾವೆ. ನಿಮ್ಗೆ ಎಲ್ಲ ಫೇಸಿಂಗ್ಸ್ ಅವೈಲೇಬಲ್ ಸೈಟ್ಸ್ ಇದೆ. ಮತ್ತೆ ಇದು ಬಂದು ಲೊಕ್ಯಾಲಿಟಿ ಬಂದು ರಾಮವಳ್ಳಿ ಟು ಕೆಂಗೇರಿ ಮೈನ್ ರೋಡ್ ಆ ರೋಡ್ಗೆ ಅಟ್ಯಾಚ್ ಇದೆ. ರಾಮವಳ್ಳಿಯಿಂದ ಜಸ್ಟ್ ನಿಮ್ಗೆ ಅರ್ಧ ಕಿಲೋಮೀಟರ್ ವಿಲೇಜ್ ನಾವು ಮಾರ್ಗೊಂಡನಹಳ್ಳಿ ವಿಲೇಜ್ ಅಂತ. ರಾಮವಳ್ಳಿ ನೆಕ್ಸ್ಟ್ ಅಟ್ಯಾಚ್ ಊರೇ ಇದು. ನಿಮಗೆ ಮೈಸೂರು ರೋಡಿಂದ 6 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಕೆಂಗೇರಿಗೂ 6 ಕಿಲೋಮೀಟರ್ ಆಗುತ್ತೆ. ಈ ಕಡೆ ದೊಡ್ಡಾಲ್ಮೂರಿಗೆ 5 ಕಿಲೋಮೀಟರ್ ಆಗುತ್ತೆ. ತಾವರೆಕೆರೆಗೆ 5 ಕಿಲೋಮೀಟರ್ ಆಗುತ್ತೆ. ಎಲ್ಲದಕ್ಕೂ ಮಿಡಲ್ ಅಲ್ಲಿ ಇದೆ. ಬಸ್ ಸ್ಟ್ಯಾಂಡ್ ನಿಯರ್ ಬೈ ಇದೆ. ಎಲ್ಲ ಹತ್ರ ಅಂತ ಲೇಔಟ್ಸ್ ಎಲ್ಲ ಹತ್ರದಲ್ಲೇ ಇದೆ. ಏನೇನು ಹತ್ರದಲ್ಲಿ ಇದೆ ಅಂತ ಹೇಳ್ಬಿಡಿ ಸರ್. ಇದ್ರಲ್ಲಿ ಮತ್ತೆ ಹತ್ರ ಏನಿರುತ್ತೆ ಅಂತ ನಿಮಗೆ ಸ್ಕೂಲ್ಸ್ ಬರುತ್ತೆ, ಕಾಲೇಜ್ ಬರುತ್ತೆ. ಯಾವ ಸ್ಕೂಲ್ ಬರುತ್ತೆ ಕಾಲೇಜ್ ಬರುತ್ತೆ ಅಂತ ಕೇಳಿದಾಗ ಮಾರಿಗೋಲ್ಡ್ ಸ್ಕೂಲ್ ಬರುತ್ತೆ, LNR ಸ್ಕೂಲ್ ಬರುತ್ತೆ, PE ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ, ಈಶ್ವರ್ಸ್ ಕಾಲೇಜ್ ಬರುತ್ತೆ, RNR ಡೆಂಟಲ್ ಕಾಲೇಜ್ ಬರುತ್ತೆ. ಇಷ್ಟು ಸ್ಕೂಲ್ಗೆ ಮತ್ತು ಕಾಲೇಜ್ ಬರ್ತವೆ. ಇದ್ಬಿಟ್ಟು ನಿಮ್ಗೆ ಟ್ರೆಡಿಷನಲ್ ಪ್ಲೇಸ್ ಜಾಸ್ತಿ ಇದೆ ಇಲ್ಲಿ. ಈ ರಾಮವಳ್ಳಿ ಏನಕ್ಕೆ ನಿಮ್ಗೆ ತುಂಬಾ ಫೇಮಸ್ ಆಯ್ತು ಅಂದ್ರೆ, ಒಂದು ಮೈಸೂರಿಗೆ ಹತ್ರ ಆಗುತ್ತೆ, ಒಂದು
ಎರಡು ಟೆಂಪಲ್ ಇಂಪಾರ್ಟೆಂಟ್ ಟೆಂಪಲ್ ಇದೆ ಇಲ್ಲಿ. ಹೌದು. ಮುಖ್ಯವಾದ ಟೆಂಪಲ್ ಎರಡು ಯಾವ್ದಂದ್ರೆ ಒಂದು ಮುಕ್ತಿನಗರ ಟೆಂಪಲ್, ಇನ್ನೊಂದು ಸಾಲಿಗ್ರಾಮ ವೆಂಕಟರಮಣ ಸ್ವಾಮಿ ಟೆಂಪಲ್. ಇದೆರಡು ಚಿಕ್ಕ ತಿರುಪತಿ ಅಂತ ಅಂತಾರೆ ಇದಕ್ಕೆ. ಇವೆರಡು ತುಂಬಾ ಹೈಲೈಟ್ ಆಗಿರುವಂತ ಜಾಗ. ಅದ್ಬಿಟ್ಟು ಮುಂದಕ್ಕೆ ಹೋದ್ರೆ ನಿಮ್ಗೆ ದೊಡ್ಡ ಮರ ಸಿಗುತ್ತೆ. ದೊಡ್ಡ ಮರಕ್ಕೆ ಮುಂದಕ್ಕೆ ಹೋದ್ರೆ ಪಂಜಿಮರ ಡ್ಯಾಮ್ ಸಿಗುತ್ತೆ. ಅದು ಇಲ್ಲೇ ಸಿಗುತ್ತೆ ನಿಮ್ಗೆ. ರೆಸಾರ್ಟ್ ರೂಪೀಸ್ ಇದೆ, ರಾಂಚ್ ಇದೆ, ಶೋಲಿನ್ ಇದೆ, ತುಂಬಾ ರೆಸಾರ್ಟ್ಸ್ ಇದೆ. ರಾಮವಳ್ಳಿ ಬಂದು ವೀಕೆಂಡ್ಸ್ಗೆ ಹೇಳಿ ಮಾಡ್ಸಂತ ಜಾಗ. ಇಲ್ಲೇ ಟ್ರಿಪ್ ಹೊಡೆದು ಬಿಡ್ಬೋದು, ಆರಾಮ್ಸೆ ಹೊಡಿಬಹುದು ಸರ್. ನಿಮ್ಗೆ ಇಲ್ಲಿ ಯಾರ ಸೈಟ್ ತಗೋತಾರೋ ಅವ್ರಿಗೆ ವೀಕ್ ಡೇಸ್ ಎಲ್ಲ ವರ್ಕ್ ಮಾಡಬಹುದು. ವೀಕೆಂಡ್ಸ್ ವಾಕಬಲ್ ಡಿಸ್ಟರ್ಬೆನ್ಸ್ ಅಲ್ಲಿ ಅಥವಾ ಮಿನಿಮಮ್ ಬಿಲೋ 10 minutes ಅಲ್ಲಿ ರೀಚ್ ಆಗಂತ ಜಾಗಗಳು ತುಂಬಾ ಇದಾವೆ. ಒಂದೇ ಟ್ರಿಪ್ ಹಾಫ್ ಡೇ ಟ್ರಿಪ್ ಆರಾಮ್ಸೆ ಹೋಗಿ ಪಿಕ್ನಿಕ್ ಮಾಡ್ಕೊಂಡ್ ಬರ್ಬೋದು ಸರ್. ಯಾಕಂದ್ರೆ ಯಾವ್ದು ತೀರಾ ಒಳಗಡೆ ಇರೋ ತರನು ಇಲ್ಲ ಲೇಔಟ್, ಎಲ್ಲದಕ್ಕೂ ಹತ್ರದಲ್ಲಿ ಸಮೀಪದಲ್ಲೇ ಇರುವಂತದ್ದು. ಹೌದು ಸರ್. ಓಕೆ, ಈಗ ನಂಬರ್ ಆಫ್ ಸೈಟ್ಸ್ ಎಷ್ಟಿದೆ ಸರ್? ಸೊ 86 ಸೈಟ್ ಇದೆ ಸರ್. 86 ಸೈಟ್ ಇದೆ. ಅಪ್ರೂವಲ್ ಏನ್ ಬರುತ್ತೆ? ಸೊ ಇದು BDA ಅಪ್ರೂವ್ಡ್, ರೇರ್ ಅಪ್ರೂವ್ಡ್ ಆಗಿದೆ. BDA ರೇರ್ ಅಪ್ರೂವ್ ಎರಡು ಆಲ್ರೆಡಿ ಆಗ್ಬಿಟ್ಟಿದೆ. ಲೇಔಟ್ ಕೂಡ ಅದೇ ತರ ಡೆವಲಪ್ಮೆಂಟ್ ಮಾಡಿದೀರಾ, ತುಂಬಾನೇ ಚೆನ್ನಾಗಿದೆ. ನನಗಂತೂ ಇಷ್ಟ ಆಯ್ತು ಲೇಔಟ್. ಯಾಕಂದ್ರೆ ನೋಡಿದ್ರೆ ವಿಡಿಯೋ ಮಾಡಕ್ ಮನ್ಸು ಬರ್ಬೇಕು ಸರ್. ಸರ್ ಏನಂದ್ರೆ ನೀವೇ ನಮ್ದು 3-4 ಲೇಔಟ್ ಮಾಡಿದೀರಾ. ಹೌದು. ನಾವು ಪ್ರತಿ ಲೇಔಟ್ ವೈಸ್ ಡೆವಲಪ್ಮೆಂಟ್ಸ್ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದೀವಿ. ಇನ್ನ ಹೋಗ್ತಾ ಸ್ಟ್ಯಾಂಡರ್ಡ್ ಆಗಿ ನಾವು ಶುರು ಮಾಡ್ತೀವಿ ಸರ್. ಮತ್ತೆ ಕರೀಬೇಕು, ನಾನು ತಿರ್ಗಾ ವಿಡಿಯೋ ಮಾಡ್ತಾ ಇರಬೇಕು, ನಿಮಗೂ ರೆಸ್ಪಾನ್ಸ್ ಬರಬೇಕು, ನಮಗೂ ಒಳ್ಳೆ ಬಿಸ್ನೆಸ್ ಆಗಬೇಕು ಸರ್. ರೆಗ್ಯುಲರ್ ಯಾರು ಒಂದು ಸೈಟ್ ತಗೊಳಕ್ ಹೋಗ್ತೀನಿ ಅಂತಂದ್ರೆ ಮೇನ್ ಆಗಿ ಏನೇನು ನೋಡ್ಬೇಕು? ಫಸ್ಟ್ ಲೊಕ್ಯಾಲಿಟಿ ಇಷ್ಟ ಆದ್ಮೇಲೆ ಅವ್ರಿಗೆ ಲೊಕ್ಯಾಲಿಟಿ ನಾನು ಹೆಂಗು ಯಾರಿಗೂ ಕಾಂಪ್ರಮೈಸ್ ಮಾಡಕ್ ಆಗೋದಿಲ್ಲ. ಲೊಕ್ಯಾಲಿಟಿ ಇಷ್ಟ ಆದ್ಮೇಲೆ ಫಸ್ಟ್ ಡಾಕ್ಯುಮೆಂಟ್ಸು, ಡೆವಲಪ್ಮೆಂಟು, ಫೆಸಿಲಿಟೀಸು, ಅಮ್ಯುನಿಟೀಸು. ಯಾಕಂದ್ರೆ ಈಗ ನಾವು ಜಮೀನ್ ತಗೊಂಡೆ ನಾವು ಲೇಔಟ್ ಮಾಡೋದು, ನಮ್ದು ಸ್ವಂತ ಜಮೀನಲ್ಲ. ನಾವು ಲೀಗಲ್ ನೋಡಿರ್ತೀವಿ, ಮತ್ತೆ ಕಸ್ಟಮರ್ಸ್ ಬೇಕಾದ ಜಾಗನೇ ಮಾಡಿರ್ತೀವಿ. ಜಾಗ ಇಷ್ಟ ಆದವ್ರಿಗೆ ಇಷ್ಟು ನೋಡ್ಲೇಬೇಕಾಗತ್ತೆ. ಮೇನು ಲೊಕ್ಯಾಲಿಟಿ, ಡಾಕ್ಯುಮೆಂಟು, ಫೆಸಿಲಿಟೀಸು, ಅಮ್ಯುನಿಟೀಸ್ ಇಷ್ಟಿದ್ರೆ ಆರಾಮ್ಸೆ ಸೈಟ್ಸ್ ತಗೋಬಹುದು ಸರ್. ಇವಾಗ ಇದೊಂದು ಮೇನ್ ರೋಡ್ ನೋಡ್ತಾ ಇದೀವಿ, ಇದೇ ತಾನೇ ಮೇನ್ ರೋಡ್? ಹೌದು ಸರ್. ಏನ್ ಬಿಡ್ತು ಬರುತ್ತೆ ಸರ್ ಇದು? 40 feet ಬರುತ್ತೆ ಸರ್. 40 feet ಬರುತ್ತೆ. ಮೈನ್ ರೋಡ್ 40 feet, ಮಿಗ್ದ 30 feet ಸರ್. ಸಬ್ ರೋಡ್ ಎಲ್ಲ 30 feet. ಹೌದು ಸರ್. ಓಕೆ, ನೀವು ಪ್ಲಾಂಟೇಶನ್ ಮಾಡಿರೋದನ್ನು ನೋಡ್ತಿರ್ಬೋದು. ಸೊ ಎಲ್ಲ ಅಂಡರ್ ಗ್ರೌಂಡ್ ಕೇಬಲಿಂಗ್ ಎಲ್ಲ ಮಾಡಿರೋದಲ್ವಾ? ಅಂಡರ್ ಗ್ರೌಂಡ್ ಕೇಬಲಿಂಗು, ಅಂಡರ್ ಗ್ರೌಂಡ್ ವಾಟರ್, ಅಂಡರ್ ಗ್ರೌಂಡ್ ಸ್ಯಾನಿಟರಿ ಎಲ್ಲ ಅಂಡರ್ ಗ್ರೌಂಡ್ ಇದೆ. ಎಲ್ಲ ಅಂಡರ್ ಗ್ರೌಂಡ್. ಸೊ BDA ಅಂತ ಅಂದ್ಮೇಲೆ ದೂಸರ ಮಾತೆ ಇಲ್ಲ ಅಂತಾರಲ್ಲ, ಹಂಗೆ ಏನಾದ್ರು ಪೆಂಡಿಂಗ್ ವರ್ಕ್ ಇದೆಯಾ? ಎಲ್ಲ ಕೆಲಸ ಮುಗ್ದಿದೆ, ಯಾವ್ದು ಪೆಂಡಿಂಗ್ ಇಲ್ಲ. ಯಾವ್ದು ಪೆಂಡಿಂಗ್ ಸರ್? ಇದು ಬರ್ಬೇಕು, ಖಾತಾ ಪೆಂಡಿಂಗ್ ಇದೆ, ಅದಾಗಬೇಕು. ಇಷ್ಟ ಆದವರು ರಿಜಿಸ್ಟರ್ ಮಾಡ್ಕೋಬಹುದು, ಮನೆ ಕಟ್ಕೋಬಹುದು ಅಷ್ಟೇ. ವಾಟರ್ ರೆಡಿ ಇದೆ, ವಾಟರ್ ಟ್ಯಾಂಕ್ ರೆಡಿ ಇದೆ, ಸ್ಯಾನಿಟರಿ ರೆಡಿ ಇದೆ, ಎಲೆಕ್ಟ್ರಿಕ್ ಪೋಲ್ಸ್ ರೆಡಿ ಇದೆ, ಎಲೆಕ್ಟ್ರಿಕ್ ವೈಸ್ ರೆಡಿ ಇದೆ, STP ರೆಡಿ ಇದೆ, ಪ್ರತಿಯೊಂದು ರೆಡಿ ಇದೆ ಸರ್. ಎಲ್ಲ ಪ್ರತಿಯೊಂದು ರೆಡಿ ಮಾಡ್ಬಿಟ್ಟಿದ್ದೀರಾ? ಹೌದು ಸರ್. ಇನ್ನು ಬ್ಯಾಲೆನ್ಸ್ ಅನ್ನೋದು ಏನಿಲ್ಲ. ಇನ್ನು ರೇಟ್ ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು, ರೇಟ್ ಕನ್ಸ್ಟ್ರಕ್ಷನ್ ಅಂತಾನೆ ಹೇಳ್ಬೋದು. ಹೌದು ಸರ್. ಸರ್, ಇವಾಗ ನಿಮ್ದು ಸುಮಾರು ವಿಡಿಯೋ ಮಾಡಿದ್ದೀನಿ ಸರ್. ಆ ಲೇಔಟ್ಗೂ ಈ ಲೇಔಟ್ಗೂ ಏನು ಡಿಫ್ರೆನ್ಸ್ ಏನಿದೆ ಸರ್? ಡಿಫ್ರೆನ್ಸ್ ನೀವು ಹೇಳಿದ್ರಿ BDA ಲೇಔಟ್ ಅಂತ. ಒಂದು BDA ಲೇಔಟ್, ಇನ್ನೊಂದು 40 feet ಎಂಟ್ರೆನ್ಸ್ ಮೈನ್ ರೋಡು, ಎಂಟ್ರೆನ್ಸ್ ಆರ್ಚು. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಲೇಔಟ್ಸ್ ಅಲ್ಲಿ ನಾವು ಆಂಪಿ ಥಿಯೇಟರ್ ಮಾಡಿದೀವಿ, ಮಲ್ಟಿಪರ್ಪಸ್ ಕೋರ್ಟ್ ಮಾಡಿದೀವಿ, ಬಟರ್ಫ್ಲೈ ಗಾರ್ಡನ್ ಮಾಡಿದೀವಿ. ಮಲ್ಟಿಪರ್ಪಸ್ ಕೋರ್ಟ್ ಅದು ನಿಮಗೆ ಬಾಸ್ಕೆಟ್ ಬಾಲ್ ಆಡ್ಕೋಬಹುದು, ಟೆನ್ನಿಸ್ ಆಡ್ಕೋಬಹುದು, ಮತ್ತೆ ನಿಮಗೆ ವಾಲಿಬಾಲ್ ಆಡ್ಕೋಬಹುದು, ಇದೆಲ್ಲ ಮಾಡ್ಕೋಬಹುದು ನೀವು. ಅದು ಬಿಟ್ಟು ನಿಮ್ಗೆ ಇನ್ನೊಂದು ಇಲ್ಲಿ ಬಟರ್ಫ್ಲೈ ಗಾರ್ಡನ್ ಮಾಡಿದೀವಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದೀವಿ, ಸೀನಿಯರ್ ಸಿಟಿಸನ್ ಪಾರ್ಕ್ ಮಾಡಿದೀವಿ, ಪಾತ್ ವೇ ಮಾಡಿದೀವಿ. ಇಷ್ಟೆಲ್ಲ ಎಕ್ಸ್ಟ್ರಾ ಮಾಡಿದೀವಿ ಸರ್ BDA ಲೇಔಟ್ ಅನ್ನೋಕ್ಕೋಸ್ಕರ. ಗೇಟೆಡ್ ಕಮ್ಯುನಿಟಿ ಲೇಔಟ್ ಇದು BDA ಅಂತ ಅಂದ್ಮೇಲೆ ಕೊಡ್ಲೇಬೇಕಲ್ವಾ ಸರ್? ಕೊಡ್ಲೇಬೇಕು ಅಂತ ಏನಿಲ್ಲ, ಹಂಗೇನಿಲ್ವಾ? ಅದು ಸ್ಪೇಸ್ ಬಿಟ್ರೆ ಸಾಕು. ಏನ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಎಲ್ಲರೂ ಲೇಔಟ್ಸ್ ಒಂದು 20 acres ಎಲ್ಲಾನು ಮಾಡಕ್ ಹೋಗ್ತಾರೆ. 6 acres ಯಾರು ಮಾಡಕ್ ಹೋಗೋದಿಲ್ಲ. 6 acres ನಮಗೆ ಜಾಗ ಸಿಗೋದೇ ಕಮ್ಮಿ, ಅದ್ರ ಸ್ಪೇಸ್ ಸಿಗೋದೇ ಕಮ್ಮಿ. ಆ ಸ್ಪೇಸ್ ಅಲ್ಲಿ ಎಲ್ಲ ಮಾಡಕ್ಕಾಗಲ್ಲ, ಕೆಲವರು ಮಾಡಲ್ಲ. ನಾವು ಅದನ್ನ ಪ್ಲಾನ್ ಮಾಡಿದ್ದೇವೆ ಅಷ್ಟೇ. ಈಗ 6 acres ಅಲ್ಲಿ ನಮ್ಗೆ ಸಿಗೋದೇ ಒಂದು ಚಿಕ್ಕ ಜಾಗ ಸಿಗುತ್ತೆ, CA ಪಾರ್ಕ್ ಅದೆಲ್ಲ. ಬಟ್ ನಾವು ಅದೆಲ್ಲ ಪ್ಲಾನ್ ಮಾಡಿದೀವಿ, ಆಂಪಿಥಿಯೇಟರ್ ಪ್ಲಾನ್ ಮಾಡಿದೀವಿ. ನಿಮಗೆ ಅದು ಹೇಳ್ನಲ್ಲ, ವಾಟರ್ ಟ್ಯಾಂಕ್ ಹಿಂದೆ ಒಂದು ಕೋರ್ಟ್, ಮಲ್ಟಿಪರ್ಪಸ್ ಕೋರ್ಟ್ ಮಾಡಿದೀವಿ, ಬಟರ್ಫ್ಲೈ ಗಾರ್ಡನ್ ಮಾಡಿದೀವಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಮಾಡಿದ್ವಿ. ಪ್ರತಿಯೊಂದು ಮಾಡಕ್ ಪ್ಲಾನ್ ಮಾಡಿದೀವಿ ಸರ್. ಎಲ್ಲ ಚೆನ್ನಾಗಿ ಬಂದಿದೆ, ಪ್ಲಾನಿಂಗ್ ಅಲ್ಲಿ ಮಾಡ್ಕೊಂಡ್ ಬಂದಿದ್ದೀವಿ. ಹೌದು ಸರ್. ಓಕೆ, ಇವಾಗ BMRDAಗೂ ಮತ್ತೆ BDAಗೂ ಡಿಫ್ರೆನ್ಸ್ ಏನಿದೆ ಸರ್? ಡಿಫ್ರೆನ್ಸ್ ಜಾಸ್ತಿ ಬರ್ತದೆ ನಿಮಗೆ, ಖಾತಾ ಅಷ್ಟೇ ಡಿಫ್ರೆನ್ಸ್ ನಿಮಗೆ. ಓಕೆ, BMRDA BDA ಏನ್ ಡಿಫ್ರೆನ್ಸ್ ಅಂದಾಗ, ಈಗ ಎಲ್ಲದಕ್ಕಿಂತ ಮೈನ್ ಬಂದು BDA ಖಾತಾನೇ ಮೈನ್. ಓಕೆ, BDA ಖಾತಾ ಬಂದ್ಮೇಲೆ ನಿಮಗೆ BBMP ಬರುತ್ತೆ, BMP ಬಂದ್ಮೇಲೆ ನಿಮಗೆ BMRDA ಬರುತ್ತೆ. ಅದ್ ಬಿಟ್ರೆ ಬೇರೆ ಡಿಫ್ರೆನ್ಸ್ ಬರೋದಿಲ್ಲ. ನಿಮಗೆ ಫೆಸಿಲಿಟೀಸ್ ಎಲ್ಲ ಸೇಮ್ ಇರ್ತದೆ. 30 feet ರೋಡ್ಸು, 40 feet ರೋಡ್ಸು, CA ಪಾರ್ಕ್, ವಾಟರ್ ಟ್ಯಾಂಕ್ ಅವೆಲ್ಲ ಸೇಮ್ ಇರ್ತದೆ. ಖಾತಾ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಅಷ್ಟೇ. ಸೊ ಇವಾಗ ನಿಮ್ದು ಟೋಕನ್ ಅಂತ ಬಂದ್ರೆ ಯಾವ ತರ ಇರುತ್ತೆ ಸರ್? ಸರ್, ನಾವೇನ್ ಹೇಳ್ತಾ ಇದ್ದೀವಿ, ನಿಮ್ಗೆ ಏನಕ್ಕೆ ಕರ್ಸಿದೆ ಅಂತ ನನ್ನ ಲೇಔಟ್ ಲಾಂಚ್ ಮಾಡಿಲ್ಲ. ಈ 1ನೇ ತಾರೀಕು ಮಾರ್ಚ್ 1-2 ಲಾಂಚ್ ಮಾಡ್ತಾ ಇದೀವಿ. ಲಾಂಚ್ ಮಾಡಿದಾಗ ಆ ಲಾಂಚಿಂಗ್ ಆಫರ್ ಅಂತ ಒಂದಿರುತ್ತೆ, ಅದು ಬಂದು 5,550 ರೂಪಾಯಿ ಹೇಳ್ತಾ ಇದೀವಿ. ಅವತ್ತು ಯಾರು ಬಂದು ಸೈಟ್ ಬುಕ್ ಮಾಡ್ತಾರೋ 5,550 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಲಾಂಚ್ ಮಾಡ್ತಾ ಇದೀವಿ. ಅವತ್ತು ಬಂದು ಯಾವ ಸೈಟ್ ಬುಕ್ ಮಾಡ್ತಾರೋ ಅವ್ರಿಗೆ 10,000 ರೂಪಾಯಿ ಪರ್ ಸೈಟ್ ತಗೋತೀವಿ. ಸೈಟ್ ಬುಕ್ ಮಾಡಿದ್ಮೇಲೆ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಏನೇನು ಕೊಡ್ತೀರಾ? ಸೊ ಡಾಕ್ಯುಮೆಂಟ್ಸ್ ನಿಮಗೆ EC ಕೊಡ್ತೀವಿ, RTC ಕೊಡ್ತೀವಿ, DC ಕಮಿಷನ್ ಕೊಡ್ತೀವಿ, ರೇರ್ ಸರ್ಟಿಫಿಕೇಟ್ ಕೊಡ್ತೀವಿ, BDA ಅಪ್ರೂವ್ ಪೇಪರ್ ಕೊಡ್ತೀವಿ, ಖಾತಾ ಕೊಡ್ತೀವಿ, ಮದರ್ ಡಿಡ್ ಕೊಡ್ತೀವಿ, IL ಕೊಡ್ತೀವಿ, RR ಕೊಡ್ತೀವಿ, MR ಕೊಡ್ತೀವಿ, ಮುಟೇಶನ್ ಕೊಡ್ತೀವಿ, ಆಕಾರ್ ಬಂಕ್ ಕೊಡ್ತೀವಿ, ಸರ್ವಿಸ್ ಸ್ಕೆಚ್ ಕೊಡ್ತೀವಿ. ಇನ್ನು ಹೇಳ್ತಾರೆ ತುಂಬಾ ಇರುತ್ತೆ. ಒಟ್ಟಿನಲ್ಲಿ ಜಾಗ ಸಂಬಂಧಪಟ್ಟರು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಲಾಯರ್ ಏನ್ ಕೇಳಬೇಕಪ್ಪ ಅಂತ ಹುಡುಕ್ಬೇಕು.
ಪೆಂಡಿಂಗ್ ಹೇಳಿ ಹುಡುಕ್ಬೇಕು, ಅಷ್ಟು ಡಾಕ್ಯುಮೆಂಟ್ಸ್ ಕೊಟ್ಬಿಡ್ತೀವಿ ನಾವೇನೆ, ಯಾವ್ದಕ್ಕೂ ವೇಟ್ ಮಾಡಂಗಿಲ್ಲ. ನಿಮಗೆ 2 ಬುಕ್ ಕೊಡ್ತೀವಿ, 2 ಬುಕ್ ಚೆಕ್ ಮಾಡಿಸ್ಕೋಬಹುದು. 10,000 ರೂಪಾಯಿ ಕೊಟ್ಮೇಲೆ ಡಾಕ್ಯುಮೆಂಟ್ ಕೊಡ್ತೀನಿ, ಡಾಕ್ಯುಮೆಂಟ್ ಕೊಟ್ಮೇಲೆ 10 ದಿವಸ ಟೈಮ್ ಕೊಡ್ತೀನಿ, 7 to 10 days ಟೈಮ್ ಕೊಡ್ತೀನಿ. ಏನಕ್ಕೆ 7 to 10 days ಟೈಮ್ ಕೊಡ್ತೀವಿ ಅಂದ್ರೆ ನಮ್ದು ಲೀಗಲ್ ಒಪಿನಿಯನ್ ಆಗ್ಬಿಟ್ಟಿದೆ, ನಮ್ದು ಲೀಗಲ್ ಒಪಿನಿಯನ್ ಹಾಕಿರ್ತೀವಿ, ಯಾರು ರೆಫರ್ ಮಾಡಿದ್ರೆ ಸಾಕು. ಮತ್ತೆ ಲೀಗಲ್ ಒಪಿನಿಯನ್ ಪ್ರಕಾರ ಆರ್ಡರ್ ವೈಸ್ ನಾವು ಡಾಕ್ಯುಮೆಂಟ್ಸ್ ಏನೋ ಪ್ಲೇಸ್ ಮಾಡಿರ್ತೀವಿ ಬುಕ್ ಅಲ್ಲಿ, ಹಂಗೆ ರೆಫರ್ ಮಾಡಿದ್ರೆ ಸಾಕು. ಜಾಸ್ತಿ ಯೋಚನೆ ಮಾಡೋದು, ಜಾಸ್ತಿ ಯಾರು ಯೋಚನೆ ಅಂದ್ರೆ ಅವ್ರಿಗೆ ಕೆಲಸ ಕೊಡಂಗಿಲ್ಲ ಅವ್ರು ಜಾಸ್ತಿ. ನಾವೆಲ್ಲ ಚೆಕ್ ಲಿಸ್ಟ್ ಇದ್ದಂಗೆ ಈ ಡಾಕ್ಯುಮೆಂಟ್ಸ್ ಆದ್ಮೇಲೆ ಈ ಡಾಕ್ಯುಮೆಂಟ್ಸ್ ಅಂತ ನೀಟಾಗಿ ಒಂದು ಸೆಟಪ್ ಮಾಡಿ. ಹೌದು, ಏನಾಗ್ತದೆ ಅಂದ್ರೆ ಲಾರ್ಗೆ ಇದು ಹೊಸ ಪ್ರಾಜೆಕ್ಟ್ ಆಗಿರೋದು, ಅವರು ಸ್ವಲ್ಪ ತುಂಬಾ ರೀಡ್ ಮಾಡಬೇಕಾಗುತ್ತೆ, ಟೈಮ್ ಜಾಸ್ತಿ ಲಾಗ್ ಆಗುತ್ತೆ ಅಂದ್ಬಿಟ್ಟು ನಾವೆಲ್ಲ ಬರ್ದ್ಬಿಟ್ಟಿರ್ತೀವಿ. ನಮ್ಮ ಲಾರ್ ಲೀಗಲ್ ಒಪಿನಿಯನ್ ಇರುತ್ತೆ, ಅದು ರೆಫರ್ ಮಾಡಿದ್ರೆ ಸಾಕು ಅವ್ರಿಗೆ, ಅಷ್ಟಾಗುತ್ತೆ. ಅವ್ರು ಲಾರ್ ಹೂ ಅಂದ್ಮೇಲೆ ಬಂದು ಅಗ್ರಿಮೆಂಟ್ ಮಾಡ್ಕೋಬಹುದು. ಅಗ್ರಿಮೆಂಟ್ ನಾವು 10 to 15 lakhs ತಗೋತೀವಿ ಪರ್ ಸೈಟು, ಡಿಪೆಂಡ್ಸ್ ಆನ್ ಡೈಮೆನ್ಷನ್ಸ್. ಅಗ್ರಿಮೆಂಟ್ ಆದ್ಮೇಲೆ 45 days to 60 days ಅಲ್ಲಿ ನಾವು ಸೈಟ್ ರಿಜಿಸ್ಟರ್ ಮಾಡ್ಕೊಡ್ತೀರಾ. ಹೌದು ಸರ್, ಇವಾಗ ಸೈಟ್ ಮುಂದೆ ನೋಡ್ತಾ ಇದೀವಿ, ಪ್ಲಾಂಟೇಶನ್ ಮಾಡಿರೋದು. ಸೊ ಜಾಗನೂ ಕೊಟ್ಟಿದ್ದೀರಾ, ಇಂಡಿವಿಜುವಲ್ ಸೈಟ್ ನಂಬರ್ ಹಾಕ್ಬಿಟ್ಟಿದ್ದೀರಾ. ಹೌದು ಸರ್. ಅದೇನದು ವಾಟರ್ ಪೈಪ್? ಅದು ಬ್ಲೂ ಕಲರ್ ಸರ್, ಇದು ನೋಡಿ, ಅದು ಬ್ಲೂ ಕಲರ್ ವಾಟರ್ ಪೈಪ್ ಅಲ್ಲ ಸರ್, ಮತ್ತೆ ಅಂಡರ್ಗ್ರೌಂಡ್ ಕೇಬಲ್. ಅದು ಕೇಬಲ್ ಮಾಡಿರೋದು, ಅದು ಅಂಡರ್ಗ್ರೌಂಡ್ ಕೇಬಲ್. ಓಕೆ, ಕಾಣ್ತೀರಾ ನಿಮ್ಗೆ ಎಲೆಕ್ಟ್ರಿಕ್ ವೈರ್ಸ್ ನೋಡಿ ಕಲೆಕ್ಷನ್ ಕೊಟ್ಟಿರ್ತೀವಿ. ನೀವು ಮನೆ ಕೇಬಲ್ ಇಲ್ಲಿ ಹಾಕಿದ್ರೆ ಸಾಕು, ಅಲ್ಲಿ ಕನೆಕ್ಟ್ ಆಗ್ಬಿಡುತ್ತೆ ಆ ಬಾಕ್ಸ್ಗೆ. ಆ ಬಾಕ್ಸ್ ಇದೆ ಸರ್, ಅದು ಅಂಡರ್ಗ್ರೌಂಡ್ ಕೇಬಲ್ ಬಾಕ್ಸ್. ಅದು ಕೇಬಲ್ ಬಾಕ್ಸ್. ಪಕ್ಕದಲ್ಲಿರೋದು ಸ್ಯಾನಿಟರಿ. ಓಕೆ. ಅದು ವೈಟ್ ಪೈಪ್ ಬಂದ್ರೆ ವಾಟರ್. ವೈಟ್ ಪೈಪ್ ವಾಟರ್ ಮೂರಿದೆ. ಇದು ಎಂಟ್ರೆನ್ಸ್ಗೆ. ಮತ್ತೆ ಸ್ಲ್ಯಾಬ್ ಎಲ್ಲ ಹಾಕಿರೋದು ನೋಡ್ತೀವಿ, ಫುಲ್ ಬಾಕ್ಸ್ ಟೈಪ್ ಕವರ್ ಸ್ಲ್ಯಾಬ್ಸ್ ಇದೆ. ಏನು ಪೆಂಡಿಂಗ್ ಇದೆ ಅಂತಾನು ಹೇಳೋದಕ್ಕಾಗಲ್ಲ, ಇನ್ನೇನು ಮಾಡ್ಬೋದು ಅಂತಾನು ಹೇಳಕ್ಕಾಗಲ್ಲ, ಎಲ್ಲ ಕೊಟ್ಬಿಟ್ಟು ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಸರ್. ಸೂಪರ್ ಸರ್. ಏನಂದ್ರೆ ಸರ್, ಬಂದವ್ರಿಗೆ ಈಗ ಕೆಲವ್ರಿಗೆ ಮೈಂಡ್ ಅಲ್ಲಿ ಆಪ್ಷನ್ ಇರಬಾರ್ದು ಅಂತ, ಡೆವಲಪ್ಮೆಂಟ್ ಮಾಡ್ತಾರೋ ಇಲ್ವೋ, ಹಿಂಗೆ ಬಿಟ್ಬಿಡ್ತಾರ ಅಂತ ಹೇಳ್ತಾರಲ್ವ, ಹಂಗೆ ಹೇಳ್ತಾರೆ. ಆ ಕಾರಣಕ್ಕೆ ನಾವೇನ್ ಮಾಡ್ಬಿಟ್ವಿ, ನಿಮಗೆ ಎಲ್ಲ ಫುಲ್ ಮುಗಿಸ್ಮೇಲೆ ಕರ್ಸ್ಬಿಟ್ಟಿದೀವಿ. ಅದಕ್ಕೆ ಲೇಔಟ್ ನಾವು ಎಲ್ಲ ಮುಗಿದ್ಮೇಲೆ ಲಾಂಚ್ ಮಾಡ್ತಾ ಇದೀವಿ. ಓಕೆ, ಡೆವಲಪ್ಮೆಂಟ್ ಮುಗಿದ್ಮೇಲೆ ಲಾಂಚ್ ಮಾಡ್ತಾ ಇದೀವಿ ಸರ್. ಓಕೆ, ಇವಾಗ BDA ಅಂತೂ ಆಗಿದೆ. ಹೌದು ಸರ್. ಬ್ಯಾಂಕ್ ಲೋನು ಹಾಗೆ ಆಗುತ್ತೆ. ಯಾವ ಬ್ಯಾಂಕ್ ಅಲ್ಲಿ ಆಗುತ್ತೆ? ಸೊ ಎಲ್ಲ ಬ್ಯಾಂಕ್ ಕೊಡ್ತಾರೆ ನಿಮಗೆ. SBI ಕೊಡ್ತಾರೆ, LIC ಕೊಡ್ತಾರೆ, IDBI ಕೊಡ್ತಾರೆ, HDFC ಎಲ್ಲ ಬ್ಯಾಂಕ್ ಕೊಡ್ತಾರೆ. ನಮ್ಮ ಕಡೆ ಆಲ್ರೆಡಿ ನಾವು ರೆಗ್ಯುಲರ್ ನಾವು ಮಾಡಿಸೋ ಬ್ಯಾಂಕಿಂದ ಅಪ್ರೂವ್ ಮಾಡಿಸ್ಬಿಟ್ಟಿರ್ತೀವಿ. ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಇರ್ತದೆ. ನಿಮ್ಗೆ ಏನಾದ್ರು ನಿಮ್ಮ ಕಡೆಯಿಂದ ಮಾಡಿಸ್ಕೊಡಿ ಅಂದ್ರೆ ನೀವೇ ಮಾಡಿಸ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಕಡಿಮೆ ರೇಟ್, ದೊಡ್ಡ ಸ್ಟೆಪ್ ಸರ್ವಿಸ್ ಇರ್ತದೆ. ನ್ಯಾಷನಲೈಸ್ ಬ್ಯಾಂಕ್ ಅಂತೂ ಅಪ್ರೂವಲ್ ಸಿಗುತ್ತೆ. ಹೌದು, ಖಂಡಿತ ಸಿಗುತ್ತೆ ಸರ್. ಪ್ರೈಸು 5,550 ರೂಪಾಯಿ ಅಂತ ಹೇಳಿದ್ರಿ. ಹೌದು ಸರ್. ಸರ್, ನಮ್ಮ ಚಾನಲ್ನಿಂದ ಬರ್ತಾರೆ 1ನೇ ತಾರೀಕು 2ನೇ ತಾರೀಕು ಲಾಂಚಿಂಗ್ ಬೇರೆ ಇದೆ. ಹೌದು ಸರ್. ಸೊ ರಾಜ್ ಚಾನಲ್ನ ನೋಡ್ಕೊಂಬರೋರಿಗೆ ಇನ್ನೂ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ಬೇಕು ನೀವು ಸರ್. ಖಂಡಿತವಲ್ಲ, ಆ ಕಾರಣಕ್ಕೆ ನಾವು ನಿಮ್ಮ ವಿಡಿಯೋ ಮಾಡಿಸ್ತಾ ಇದ್ದೀವಿ. ಈಗ ಲಾಂಚ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಚಾನಲ್ ಕಡೆ ಯಾರೇ ಬಂದ್ರು ಏನು ಪ್ರೈಸ್ ಕೇಳ್ತಾರೋ ನಾವೇನು ಹೇಳ್ತೀವೋ ಪ್ರೈಸು 5,550 ರೂಪಾಯಿ ಪ್ರೈಸ್ ಹೇಳ್ತೀವೋ ನಾವು. ಅದಕ್ಕೆ ನಿಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ನೆಗೋಷಿಯೇಟ್ ಮಾಡಿ ಕೊಡ್ತೀವಿ ಸರ್. ಯಾಕಂದ್ರೆ ನಿಮ್ಮ ಕಡೆಯಿಂದ ಬರೋಲ್ಲ, ಜಿನಿಯನ್ ಕಸ್ಟಮರ್ಸ್ ಇರ್ತಾರೆ, ತೊಗೊಂಡವರೇ ಬರ್ತಾರೆ, ಯಾರು ನಿಮ್ಮ ಟೈಮ್ ಪಾಸ್ ಮಾಡಕ್ಕೆ ಯಾರು ಬರೋದಿಲ್ಲ. ಅಂಥವ್ರು ನಾವು ಕನ್ಸಿಡರೇಷನ್ ಮಾಡಲೇಬೇಕಾಗತ್ತೆ, ಮಾಡ್ತೀವಿ ಸರ್. ಹೌದು, ಯಾಕೆಂದರೆ ಎಲ್ಲೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಇಲ್ಲಾಂದ್ರೆ ಒಂದು ಎಲ್ಲಾದರೂ ನಮ್ದೊಂದು ಸ್ವಂತ ಜಾಗ ಅಂತ ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಒಂದು ಒಳ್ಳೆ ಪ್ರೈಸ್ ಮಾಡಿಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಖಂಡಿತ ಮಾಡ್ಕೊಡ್ತೀವಿ ಸರ್. ಪಕ್ಕ ಅಲ್ವಾ? ಖಂಡಿತ ಮಾಡ್ಕೊಡ್ತೀವಿ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನಿಮ್ಗೆ ಒಳ್ಳೆ ವ್ಯೂಸ್ ಬರಲಿ, ನಮ್ಗೆ ಒಳ್ಳೆ ವಿಸಿಟ್ಸ್ ಆಗಲಿ ಸರ್. ಓಕೆ ಸರ್, ಆಲ್ ದಿ ಬೆಸ್ಟ್ ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಸುಮಂತ್ ಅವರು ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಇಷ್ಟ ಆಯಿತು ಅಂತಲೇ ಅನ್ಕೊತೀನಿ ಈ ಲೇಔಟು. ಸೊ ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೂಡ ಹಾಕಿದ್ದೀನಿ. ಯಾರಿಗಾದ್ರೆ ಏನೋ ಡೌಟ್ ಇತ್ತು ಅಂತಂದರೆ ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಲೊಕೇಶನ್ ಕೂಡ ನಾನು ಪಿನ್ ಮಾಡಿರ್ತೀನಿ. ಆ ಲೊಕೇಶನ್ ಮುಖಾಂತರ ಕೂಡ ನೀವು ಬರ್ಬೋದು. ಆ ಲೊಕೇಶನ್ಗೆ ಬರಬೇಕಾದ್ರೂ ನೀವು ಸುತ್ತಮುತ್ತ ಸರೌಂಡಿಂಗಲ್ಲಿ ಏನೇನು ಫೆಸಿಲಿಟಿ ಇದೆ ಪ್ರತಿಯೊಂದೂ ನೀವು ನೋಡ್ಕೊಂಬರ್ಬೋದು. ಮನೆಗಳು ಆಗಿರೋದನ್ನು ಕೂಡ ನೀವು ನೋಡ್ತಿರ್ಬೋದು. ಇದೊಂದು BDA ಲೇಔಟ್ ಕೂಡ ಆಗಿದೆ. ನಾನು ಪ್ರತಿ ವೀಡಿಯೋದಲ್ಲಿ ಹೇಳೋದು ಒಂದೇ. ಸೊ ಲೀಗಲ್ನ ಆದಷ್ಟು ಒಂದು 3-4 ಲಾಯರ್ ಹತ್ರ ವೆರಿಫಿಕೇಷನ್ ಮಾಡಿಸ್ಕೊಂಡು ನಂತರ ನೀವು ರಿಜಿಸ್ಟ್ರೇಷನ್ಗೆ ಹೋಗಿ ಅಂತಲೇ ಹೇಳ್ತೀನಿ. ಇದು ಬಂದು ಮಾರ್ಚ್ 1ನೇ ತಾರೀಕು 2ನೇ ತಾರೀಕು ಲಾಂಚ್ ಆಗ್ತಾಯಿದೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಒಂದು ಒಳ್ಳೆ ಪ್ರೈಸಲ್ಲೇ ನೀವು ಈ ಲೇಔಟಲ್ಲಿ ಯಾವುದಾದ್ರು ಒಂದು ಬುಕ್ ಆದರೂ ಮಾಡ್ಕೋಬೋದು, ರಿಜಿಸ್ಟ್ರೇಷನ್ಗಾದರೂ ಮೂವ್ ಆಗ್ಬೋದು. ನಾಳೆ ದಿನ ಸೈಟ್ ತೊಗೊಂಡು ಮನೆ ಕೂಡ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಇದೇ ಥರ ನಾನು ಮುಂದಿನ ವೀಡಿಯೋದಲ್ಲೂ ಸಿಗ್ತೀನಿ. ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನಾನು ತರ್ತೀನಿ. ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.